ನಮಸ್ಕಾರ ಸ್ನೇಹಿತರೆ, ನಮ್ಮ ಶರೀರದೊಳಗಿನ 90-95% ರೋಗಗಳು ಶರೀರದ ಒಳಗೆ ಕೊಳೆ ಸೇರಿ ಸಂಗ್ರಹವಾಗುವುದರಿಂದಲೇ ಉಂಟಾಗುತ್ತವೆ. ನೀವೆಲ್ಲರೂ ಶರೀರವನ್ನು ಹೊರಗಿನಿಂದ ಪ್ರತಿದಿನ ಶುದ್ಧಗೊಳಿಸುತ್ತೀರಿ, ಅಂದರೆ ಸ್ನಾನ ಮುಂತಾದವುಗಳನ್ನು ಮಾಡುತ್ತೀರಿ. ಆದರೆ ನಿಮ್ಮ ಶರೀರವನ್ನು ಒಳಗಿನಿಂದ ಎಂದಿಗೂ ಶುದ್ಧಗೊಳಿಸುವುದಿಲ್ಲ. ಅದೇ ಕಾರಣದಿಂದ ಇಂದು ಎಲ್ಲರೂ ಅನೇಕ ರೋಗಗಳೊಂದಿಗೆ ಹೋರಾಡುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಹೊಟ್ಟೆಯಲ್ಲಿನ ಕೊಳೆಯನ್ನು ಶುದ್ಧಗೊಳಿಸಬೇಕಾದರೆ ಈಗ ನಾವು ಈ ವಿಡಿಯೋದಲ್ಲಿ 5 ರೀತಿಯ ಸುಲಭ ವಿಧಾನಗಳನ್ನು ಹೇಳುತ್ತೇವೆ. ನೀವು ಇವುಗಳನ್ನು ಅನುಸರಿಸಿದರೆ ಒಂದು ದಿನದೊಳಗೆ ನಿಮ್ಮ ಹೊಟ್ಟೆಯನ್ನು ಶುದ್ಧಗೊಳಿಸಿ ಶರೀರವನ್ನು ಒಳಗಿನಿಂದ ಆರೋಗ್ಯಕರವಾಗಿ ಮಾಡಿಕೊಳ್ಳಬಹುದು. ಇದನ್ನು ನಾವು ಒಂದು ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಕಥೆಯಲ್ಲಿ ಮುಂದೆ ಹೋಗುವ ಮುನ್ನ ನೀವು ಇನ್ನೂ ಈ ವಿಡಿಯೋ ಲೈಕ್ ಮಾಡದೇ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಹಳ ಹಿಂದಿನ ವಿಷಯ. ಅನಿಲ್ ಎಂಬ ಹೆಸರಿನ ಒಬ್ಬ ಯುವಕ. ಅವನ ವಯಸ್ಸು ಸುಮಾರು 20 ವರ್ಷ. ಅವನು ಆಯುರ್ವೇದದಲ್ಲಿ ಬಹಳ ದೊಡ್ಡ ಜ್ಞಾನಿ ಆಗಿದ್ದ ಒಬ್ಬ ಗುರುಗಳ ಬಳಿ ಹೋದನು. ಯುವಕನು ಗುರುಗಳಿಗೆ ನಮಸ್ಕರಿಸಿ ಹೇಳಿದನು, ಗುರುದೇವ, ನಾವು ನಿಮ್ಮ ಬಗ್ಗೆ ಬಹಳ ಕೇಳಿದ್ದೇವೆ. ನಿಮ್ಮ ಬಳಿ ಪ್ರತಿಯೊಂದು ರೋಗಕ್ಕೂ ಔಷಧಿ ಇದೆ. ಕೃಪೆ ಮಾಡಿ ನನ್ನ ರೋಗಕ್ಕೂ ಚಿಕಿತ್ಸೆ ಹೇಳಿ. ಗುರುಗಳು ಯುವಕನನ್ನು ಕೇಳಿದರು, ಮಗು, ನಿನ್ನ ರೋಗ ಏನು? ಯುವಕ ಹೇಳಿದನು, ಗುರುದೇವ, ನಾನು ಯಾವಾಗಲೂ ಆಯಾಸಗೊಂಡಂತೆ ಮತ್ತು ರೋಗಿಯಂತೆ ಇರುತ್ತೇನೆ. ಯಾವ ಕೆಲಸದಲ್ಲೂ ಮನಸ್ಸು ನಿಲ್ಲುವುದಿಲ್ಲ. ಕೃಪೆ ಮಾಡಿ ನನಗೆ ಕೆಲವು ಸುಲಭ ವಿಧಾನಗಳನ್ನು ಹೇಳಿ. ಇದರಿಂದ ನಾನು ಎಂದಿಗೂ ರೋಗ ಬಾರದಂತೆ ಮತ್ತು ಯಾವಾಗಲೂ ಶಕ್ತಿಯುತನಾಗಿ ಭಾಸವಾಗುವಂತೆ ಮಾಡಿ. ಯುವಕನ ಮಾತನ್ನು ಪೂರ್ಣವಾಗಿ ಗಮನವಿಟ್ಟು ಕೇಳಿದ ನಂತರ ಗುರುಗಳು ಹೇಳಿದರು, ಮಗು, ನಿನ್ನ ಎಲ್ಲಾ ರೋಗಗಳಿಗೂ ಕಾರಣ ನಿನ್ನ ಶರೀರದಲ್ಲಿ ಸಂಗ್ರಹ ಆಗಿರುವ ಆ ಕೊಳೆ. ನೋಡು ಮಗು, ನಿನ್ನ ಶರೀರದಲ್ಲಿ ಸಂಗ್ರಹ ಆಗಿರುವ ಕೊಳೆ ಶುದ್ಧವಾಗದಿದ್ದರೆ ನೀನು ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ, ಎಷ್ಟೇ ಉತ್ತಮ ವಸ್ತುಗಳನ್ನು ಸೇವಿಸಿದರೂ ಕೂಡ ಅದರ ಪ್ರಯೋಜನಗಳು ನಿನಗೆ ಎಂದಿಗೂ ಸಿಗುವುದಿಲ್ಲ. ಆದರೆ ನಿನ್ನ ಶರೀರದ ಕೊಳೆ ಶುದ್ಧವಾದ ತಕ್ಷಣ ನಿನ್ನ ಜೀರ್ಣಕ್ರಿಯೆ ವ್ಯವಸ್ಥೆ ಬಹಳ ವೇಗವಾಗಿ ಕೆಲಸ ಮಾಡುತ್ತದೆ. ಶರೀರದಲ್ಲಿ ಹಿಂದಿಗಿಂತಲೂ ಹೆಚ್ಚು ಶಕ್ತಿ ಭಾಸವಾಗುತ್ತದೆ. ನಿನ್ನ ಮುಖವು ಹೊಳೆಯುತ್ತದೆ. ತೂಕ ಹೆಚ್ಚಿಸುವುದು ಮತ್ತು ಕಡಿಮೆ ಮಾಡುವುದು ನಿನಗೆ ಸುಲಭವಾಗುತ್ತದೆ. ಮುಖದ ಮೇಲಿನ ಮೊಡವೆ, ಕಲೆ, ಚುಕ್ಕೆಗಳು ಎಲ್ಲವೂ ಸರಿಯಾಗುತ್ತವೆ. ಹಲವು ರೋಗಗಳು ಬರುವ ಅಪಾಯವು ಬೇರಿನಿಂದಲೇ ನಾಶವಾಗುತ್ತದೆ. ನಂತರ ಗುರುಗಳು ಯುವಕನಿಗೆ ಹೇಳಿದರು, ಮಗು, ನಿನ್ನ ರೋಗಗಳಿಗೆ ಕಾರಣ ನಿನ್ನ ಶರೀರದೊಳಗೆ ಸಂಗ್ರಹ ಆಗಿರುವ ಕೊಳೆ. ನೀನು ಅದನ್ನು ಶುದ್ಧಗೊಳಿಸಿದರೆ ನೀನು ಆರೋಗ್ಯವಂತನಾಗುವುದಲ್ಲದೆ ಮತ್ತು ಶಕ್ತಿಯಿಂದ ನೀನು ತುಂಬಿ ತುಳುಕುತ್ತಿ. ಆದ್ದರಿಂದ ನಿನ್ನ ಶರೀರದ ಕೊಳೆಯನ್ನು ಶುದ್ಧಗೊಳಿಸಬೇಕು. ಅದಕ್ಕಾಗಿ ಇಂದು ನಾನು ನಿನಗೆ 5 ಸುಲಭ ವಿಧಾನಗಳನ್ನು ಹೇಳುತ್ತೇನೆ. ಇವುಗಳನ್ನು ನೀನು ಅನುಸರಿಸಿದರೆ ಒಂದು ದಿನದ ಒಳಗೆ ನಿನ್ನ ಶರೀರದ ಕೊಳೆಯನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಬಹುದು. ನಂತರ ನಿನ್ನ ಜೀವನದಲ್ಲಿ ಎಂದಿಗೂ ಯಾವುದೇ ರೋಗ ಬರುವುದಿಲ್ಲ. ಗುರುಗಳು ಯುವಕನಿಗೆ ಹೇಳಿದರು, ಅದಕ್ಕಾಗಿ ಮೊದಲು ನೀನು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಶರೀರದೊಳಗೆ ಕೊಳೆ ಹೇಗೆ ಸಂಗ್ರಹವಾಗುತ್ತದೆ ಎಂಬುದನ್ನು. ನಾವು ತಿನ್ನುವ ಎಲ್ಲಾ ವಸ್ತುಗಳು ಆಹಾರ ನಾಳದ ಮೂಲಕ ಹೊಟ್ಟೆಗೆ ತಲುಪುತ್ತವೆ. ಅಲ್ಲಿ ಆಹಾರ ಜೀರ್ಣವಾದ ನಂತರ ಸಣ್ಣ ಕರುಳಿನಲ್ಲಿ ಸಂಗ್ರಹ ಆಗುತ್ತದೆ ಮತ್ತು ನಂತರ ಮಲದ ರೂಪದಲ್ಲಿ ಶರೀರದಿಂದ ಹೊರಹೋಗುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಕೊಳೆ ನಮ್ಮ ಕರುಳಿನಲ್ಲಿ ಸಂಗ್ರಹವಾಗುತ್ತದೆ. ನಾವು ನಮ್ಮ ಕರುಳನ್ನು ಚೆನ್ನಾಗಿ ನೋಡಿದರೆ ಅದರಲ್ಲಿ ಬೆರಳಿನಂತೆ ಕಾಣುವ ಸಣ್ಣ ಸಣ್ಣ ಉಬ್ಬುಗಳಿರುತ್ತವೆ. ಅವು ಶೋಧಕದಂತೆ ಕೆಲಸ ಮಾಡುತ್ತವೆ. ಈ ಉಬ್ಬುಗಳ ಒಳಗೆ ನರಗಳಿರುತ್ತವೆ. ಅವು ಶರೀರದ ವಿವಿಧ ಭಾಗಗಳೊಂದಿಗೆ ಸಂಪರ್ಕ ಹೊಂದಿರುತ್ತವೆ. ಈ ನರಗಳ ಮೂಲಕ ಆಹಾರದಲ್ಲಿ ಇರುವ ಪೋಷಕಾಂಶಗಳನ್ನು ರಕ್ತಕ್ಕೆ ಮತ್ತು ಶರೀರದ ವಿವಿಧ ಭಾಗಗಳಿಗೆ ಕರೆದೊಯ್ಯಲಾಗುತ್ತದೆ. ಆದರೆ ನಾವು ತಿಳಿಯದೆಯೋ ತಪ್ಪಾದ ರೀತಿಯಲ್ಲಿ ಆಹಾರ ಸೇವಿಸಿದಾಗ
ಅದು ನಮ್ಮ ಕರುಳಿನಲ್ಲಿ ಅಂಟಿಕೊಳ್ಳುತ್ತದೆ. ನಂತರ ನಿಧಾನವಾಗಿ ಗೋಡೆಯ ಮೇಲೆ ದಪ್ಪ ಪದರವಾಗಿ ಸಂಗ್ರಹವಾಗುತ್ತದೆ. ಇದರಿಂದ ಕರುಳು ಆಹಾರದ ಪೋಷಕಾಂಶಗಳನ್ನು ಎಳೆಯುವಾಗ ಕೊಳೆಯು ರಕ್ತದಲ್ಲಿ ಮಿಶ್ರವಾಗುತ್ತದೆ. ಈ ಕೊಳೆ ರಕ್ತದ ಮೂಲಕ ಯಕೃತಿಗೆ ತಲುಪಿದರೆ ಯಕೃತಿನಲ್ಲಿ ಕೊಬ್ಬು ಸಂಗ್ರಹ ಆಗುವಂತಹ ಗಂಭೀರ ರೋಗಗಳು ಉಂಟಾಗುತ್ತವೆ. ಮೂತ್ರಪಿಂಡಕ್ಕೆ ತಲುಪಿದರೆ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗುತ್ತದೆ. ಶ್ವಾಸಕೋಶಕ್ಕೆ ತಲುಪಿದರೆ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಹೃದಯಕ್ಕೆ ತಲುಪಿದರೆ ರಕ್ತದಲ್ಲಿ ಕೊಬ್ಬು ಹೆಚ್ಚಾಗಿ ಹೃದಯಾಘಾತದಂತಹ ಸಮಸ್ಯೆಗಳು ಬರುತ್ತವೆ. ಈ ಕೊಳೆ ನರಗಳಲ್ಲಿ ಅಡಚಣೆ ಉಂಟು ಮಾಡುತ್ತದೆ. ಚರ್ಮಕ್ಕೆ ತಲುಪಿದರೆ ಕಲೆ, ಚುಕ್ಕೆ, ತುರಿಕೆ, ಮೊಡವೆಯಂತಹ ಸಮಸ್ಯೆಗಳು ಉಂಟಾಗುತ್ತವೆ. ಇಷ್ಟೇ ಅಲ್ಲ, ಈ ಕೊಳೆಯ ರಕ್ತ ಶರೀರದಾದ್ಯಂತ ಹರಡಿದಾಗ ಹಾರ್ಮೋನುಗಳ ಸಮತೋಲನವು ಕೆಡುತ್ತದೆ. ಇದರಿಂದ ಇನ್ನು ಅಪಾಯಕಾರಿ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಕ್ಯಾನ್ಸರ್, ಕ್ಷಯರೋಗನಂತಹ ಭಯಂಕರ ರೋಗಗಳು ಬರುವ ಅಪಾಯವಿದೆ. ಗುರುಗಳು ಯುವಕನಿಗೆ ಹೇಳಿದರು, ನೀನು ಇಷ್ಟು ಅರ್ಥ ಮಾಡಿಕೊಳ್ಳಬೇಕು. ಶರೀರದಲ್ಲಿ ಸಣ್ಣದಿಂದ ದೊಡ್ಡದಾದ ಎಲ್ಲಾ ರೋಗಗಳಿಗೂ ಮೂಲ ಕಾರಣ ನಿನ್ನ ಶರೀರದಲ್ಲಿ ಸಂಗ್ರಹ ಆಗಿರುವ ಕೊಳೆ. ಇದಕ್ಕಾಗಿ ಈಗ ನಾನು ನಿನಗೆ 5 ಸುಲಭ ವಿಧಾನಗಳನ್ನು ಹೇಳುತ್ತೇವೆ. ನೀನು ಇವುಗಳನ್ನು ವಾರಕ್ಕೆ ಒಮ್ಮೆಯಾದರೂ ಮಾಡಿದರೆ ಅವು ನಿನ್ನ ಸಂಪೂರ್ಣ ಶರೀರವನ್ನು ವಿಷಮುಕ್ತಗೊಳಿಸುತ್ತವೆ. ಹಾಗಾಗಿ ಇದನ್ನು ಗಮನವಿಟ್ಟು ಕೇಳು. ಇದು ನಿನ್ನ ಆರೋಗ್ಯಕ್ಕೆ ಬಹಳ ಸಹಾಯಕವಾಗುತ್ತದೆ. ಮೊದಲನೇ ವಿಧಾನ, ನೀನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಶುದ್ಧವಾಗಿ ಬಾ. ನಂತರ 1 ಗ್ಲಾಸ್ ಸ್ವಲ್ಪ ಬೆಚ್ಚಗಿನ ನೀರು ತೆಗೆದುಕೊಂಡು ಅದರಲ್ಲಿ ಅರ್ಧ ನಿಂಬೆ ಹಣ್ಣು ಹಿಂಡು. ಆ ನಿಂಬೆ ನೀರನ್ನು ಗುಟುಕು ಗುಟುಕಾಗಿ ಕುಡಿ. ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತದೆ. ವಿಟಮಿನ್ ಸಿ ನಿನ್ನ ಕೋಶಗಳನ್ನು ದುರಸ್ತಿಗೊಳಿಸಿ ನಿನ್ನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಇದು ನಿನ್ನ ಚರ್ಮ ಮತ್ತು ಮೂಳೆಗಳನ್ನು ಆರೋಗ್ಯಕರವಾಗಿ ಇಡುತ್ತದೆ. ನಿನಗೆ ಗಾಯವಾದರೆ ಆ ಗಾಯವು ಬೇಗ ಗುಣವಾಗಲು ಸಹಾಯ ಮಾಡುತ್ತದೆ. ನೀನು ಈ ನಿಂಬೆ ಹಣ್ಣಿನ ನೀರು ಕುಡಿದಾಗ ನಿನ್ನ ಶರೀರ ನೀರಿನ ಸಮತೋಲನವನ್ನು ಪಡೆಯುತ್ತದೆ. ಈ ನೀರು ನಿನ್ನ ಕರುಳಿನಲ್ಲಿ ಅಂಟಿಕೊಂಡಿರುವ ವಿಷಗಳನ್ನು ಶುದ್ಧಗೊಳಿಸುತ್ತದೆ. ಬೆಳಗ್ಗೆ ವಿಟಮಿನ್ ಸಿ ನಿನ್ನ ರಕ್ತದಲ್ಲಿ ಹೋದಾಗ ನಿನ್ನ ಕೋಶಗಳಲ್ಲಿ ಸಂಗ್ರಹ ಆಗಿರುವ ಕೊಳೆ ಹೊರಬರುತ್ತದೆ ಮತ್ತು ಕೋಶಗಳಲ್ಲಿ ಉಂಟಾದ ಹಾನಿಯು ದುರಸ್ತಿಯಾಗುತ್ತದೆ. ನಿಂಬೆ ನೀರು ಕುಡಿದ ನಂತರ ನೀನು ಏನು ಮಾಡಬೇಕು? ನಂತರ 15ರಿಂದ 20 ನಿಮಿಷಗಳ ಕಾಲ ಬೆಳಗಿನ ಸೂರ್ಯಕಾಂತಿಯಲ್ಲಿ ಕುಳಿತುಕೊಳ್ಳಿ. ಇದರಿಂದ ಏನಾಗುತ್ತದೆ ಎಂದರೆ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಇರುತ್ತದೆ. ಅದು ನಮ್ಮ ಶರೀರದ ಕಾರ್ಯಗಳಿಗೆ ಬಹಳ ಅಗತ್ಯವಾಗಿದೆ. ವಿಟಮಿನ್ ಡಿ ಇದ್ದಲ್ಲಿ ಎಲ್ಲಾ ಜೀವಾಣುಗಳು, ಕೀಟಾಣುಗಳು ಸತ್ತು ಹೋಗುತ್ತವೆ. ಆದ್ದರಿಂದ ನಿಂಬೆ ನೀರು ಕುಡಿದ ನಂತರ 15 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳುವುದು ಅತ್ಯಂತ ಅಗತ್ಯ. ಗುರುಗಳು 2ನೇ ವಿಧಾನವನ್ನು ಹೇಳಿದರು. ಮಗು, ನೀನು 1 ಚಮಚ ನಾಳೆಕಾಯಿ ಎಣ್ಣೆ ಅಥವಾ ಹರಂಡಿ ಎಣ್ಣೆ ತೆಗೆದುಕೊಳ್ಳಿ. ಆ 1 ಚಮಚ ಎಣ್ಣೆಯನ್ನು ನಿನ್ನ ಬಾಯಿಯಲ್ಲಿ ಹಾಕಿಕೊಂಡು 5ರಿಂದ 10 ನಿಮಿಷಗಳ ಕಾಲ ಬಾಯಿಯ ಎಲ್ಲಾ ಕಡೆ ತಿರುಗಿಸುತ್ತೀರಿ. ಇದರಿಂದ ಏನಾಗುತ್ತದೆ ಎಂದರೆ ಈ ಎಣ್ಣೆಯು ನಮ್ಮ ಶರೀರದ ಎಲ್ಲಾ ಕೊಳೆಯನ್ನು ತಮ್ಮತ್ತ ಎಳೆದುಕೊಳ್ಳುತ್ತದೆ. ನಮ್ಮ ನಾಲಿಗೆಯು ನಮ್ಮ ಮೂತ್ರಪಿಂಡ, ಹೃದಯ, ಶ್ವಾಸಕೋಶ, ಸಣ್ಣ ಕರುಳು, ಬೆನ್ನು ಮೂಳೆ ಮತ್ತು ಶರೀರದ ಎಲ್ಲಾ ಅಂಗಗಳೊಂದಿಗೆ ಸಂಪರ್ಕ ಹೊಂದಿದೆ. ಆದ್ದರಿಂದ ಈ ಎಲ್ಲಾ ಅಂಗಗಳ ಕೊಳೆಯು ಎಣ್ಣೆಗೆ ಅಂಟಿಕೊಳ್ಳುತ್ತದೆ. 5ರಿಂದ 10 ನಿಮಿಷಗಳ ಕಾಲ ಎಣ್ಣೆಯನ್ನು ಬಾಯಿಯಲ್ಲಿ ತಿರುಗಿಸಿದ ನಂತರ ಅದನ್ನು ಬಾಯಿಯಿಂದ ಹೊರಗೆ ಉಗುಳಿ ಮತ್ತು ಬಾಯಿ ತೊಳೆದುಕೊಳ್ಳಿ. 3ನೇ ವಿಧಾನ ಏನೆಂದರೆ ನೀನು ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರದು ಎಂಬುದರ ಕಡೆಗೆ ಗಮನ ಹರಿಸಬೇಕು. ಮೊದಲನೆಯದಾಗಿ, ನೀನು ನಿನ್ನ ಶರೀರವನ್ನು ಶುದ್ಧಗೊಳಿಸುವವರೆಗೂ ಕೆಲವು ದಿನಗಳ ಕಾಲ ಎಣ್ಣೆಯಿಂದ ಮಾಡಿದ ವಸ್ತುಗಳು, ಕಚೋರಿ, ಸಮೋಸ, ಚೌಮೀನ್, ಬರ್ಗರ್ ಮತ್ತು ಪ್ಯಾಕೆಟ್ನಲ್ಲಿ ಸಿಗುವ ವಸ್ತುಗಳು, ಬಿಸ್ಕೆಟ್, ಚಿಪ್ಸ್, ಕೋಲ್ಡ್ ಡ್ರಿಂಕ್ಸ್
ಸಕ್ಕರೆಯಿಂದ ಮಾಡಿದ ಎಲ್ಲ ವಸ್ತುಗಳನ್ನು ಸಂಪೂರ್ಣವಾಗಿ ತಿನ್ನುವುದನ್ನು ನಿಲ್ಲಿಸಬೇಕು. ಏಕೆಂದರೆ ಈ ವಸ್ತುಗಳು ನಿನ್ನ ಕರುಳಿನಲ್ಲಿ ಕೊಳೆಯ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಗುರುಗಳು ಯುವಕನಿಗೆ ಹೇಳಿದರು, ನೀನು ಏನು ತಿನ್ನಬಾರದು ಎಂಬುವುದು ತಿಳಿದಿದೆ. ಈಗ ನೀವು ಏನು ತಿನ್ನಬೇಕು ಎಂಬುವುದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನೆಯ ಅನ್ನದಲ್ಲಿ ಯಾವುದೇ ಬದಲಾವಣೆ ಮಾಡುವ ಅಗತ್ಯವಿಲ್ಲ. ನೀವು ಗಮನಿಸಬೇಕಾದದ್ದು ಒಂದೇ ವಿಷಯ, ತರಕಾರಿ. ನೀವು ಊಟ ಮಾಡುವಾಗ ತರಕಾರಿಯ ಪ್ರಮಾಣ ಹೆಚ್ಚು ಇರಿಸಿ. ಊಟಕ್ಕೆ ಮುನ್ನ ಅರ್ಧ ಬಟ್ಟಲು ತರಕಾರಿ ತಿನ್ನುತ್ತಿದ್ದರೆ ಇನ್ಮೇಲೆ 1 ಬಟ್ಟಲು ತರಕಾರಿಯೊಂದಿಗೆ ಊಟ ಮಾಡಿ. ಇದರಿಂದ ಏನಾಗುತ್ತದೆ ಎಂದರೆ ತರಕಾರಿಗಳಲ್ಲಿ ನಾರಿನ ಅಂಶ ಅತ್ಯಧಿಕವಾಗಿರುತ್ತದೆ. ನಾರಿನ ಅಂಶ ಎಂಬುವುದೇ ನಿನ್ನ ಕರುಳಿನಲ್ಲಿ ಸಂಗ್ರಹ ಆಗಿರುವ ಕೊಳೆಯನ್ನು ಎಳೆದುಕೊಂಡು ಮಲದೊಂದಿಗೆ ಶರೀರದಿಂದ ಹೊರಹಾಕುವ ಸಾಮರ್ಥ್ಯವು ಹೊಂದಿದೆ. ನಾರಿನ ಅಂಶ ನಿನ್ನ ಆಹಾರವನ್ನು ಕರುಳಿನಿಂದ ಚೆನ್ನಾಗಿ ಹೊರಹಾಕುತ್ತದೆ. ಇದರಿಂದ ವಿಷಗಳು ಕರುಳಿಗೆ ಅಂಟಿಕೊಳ್ಳುವುದಿಲ್ಲ. ಆದ್ದರಿಂದ ಊಟದಲ್ಲಿ ನಾರಿನ ಅಂಶ ಹೆಚ್ಚು ತೆಗೆದುಕೊಳ್ಳಿ. ಹಸಿರು ತರಕಾರಿಗಳನ್ನು ತಿನ್ನಲು ಶುರು ಮಾಡಿ. ಹಣ್ಣುಗಳನ್ನು ತಿನ್ನಿ. ಸೇಬು, ನಾಳೆಕಾಯಿ, ದಾಳಿಂಬೆಯಲ್ಲಿ ಚೆನ್ನಾಗಿ ನಾರಿನ ಅಂಶ ಸಿಗುತ್ತದೆ. ಸಂತ್ರೆ ತಿನ್ನುವುದಾದರೆ ನಾರಿನ ಅಂಶ ಮತ್ತು ವಿಟಮಿನ್ ಸಿ ಎರಡೂ ಸಿಗುತ್ತದೆ. ಊಟದ ನಂತರ ಇಸಬ್ಗೋಲ್ ಸಹ ತೆಗೆದುಕೊಳ್ಳಬಹುದು. ಅದರಲ್ಲೂ ನಾರಿನ ಅಂಶ ಇರುತ್ತದೆ. ನೀರಿನೊಂದಿಗೆ ಅಥವಾ ಹಾಲಿನೊಂದಿಗೆ ತೆಗೆದುಕೊಳ್ಳಬಹುದು. 4ನೇ ವಿಧಾನ ಏನೆಂದರೆ ನಿಮ್ಮ ಊಟದ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು. ರಾತ್ರಿಯ ಊಟವನ್ನು ಸ್ವಲ್ಪ ಮುಂಚಿತವಾಗಿ ತಿನ್ನಬೇಕು ಮತ್ತು ಬೆಳಗ್ಗೆಯ ಊಟವನ್ನು ಸ್ವಲ್ಪ ತಡವಾಗಿ ತಿನ್ನಬೇಕು. ಏಕೆಂದರೆ ನಮ್ಮ ಶರೀರವು ಅನುಕೂಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತದೆ. ನೀವು ಶರೀರವನ್ನು ಯಾವ ಸ್ಥಿತಿಯಲ್ಲಿ ಇಟ್ಟರೂ ಕೆಲವು ದಿನಗಳಲ್ಲಿ ಅದು ತಾನಾಗಿಯೇ ಆ ಸ್ಥಿತಿಗೆ ಹೊಂದಿಕೊಳ್ಳುತ್ತದೆ. ನಮ್ಮ ಶರೀರವು ತಾನಾಗಿಯೇ ಒಳಗಿನಿಂದ ಶುದ್ಧಗೊಳಿಸುತ್ತದೆ. ಆದರೆ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಇದರಿಂದ ಶರೀರಕ್ಕೆ ತಾನಾಗಿ ಶುದ್ಧಗೊಳ್ಳುವ ಅವಕಾಶವೇ ಸಿಗುವುದಿಲ್ಲ. ನಮ್ಮ ಶರೀರದಲ್ಲಿ ಎಲ್ಲ ದುರಸ್ತಿ ಪ್ರಕ್ರಿಯೆಗಳು, ಗಾಯ ಗುಣವಾಗುವುದು, ಶುದ್ಧಗೊಳಿಸುವುದು ಆಳವಾದ ನಿದ್ರೆಯಲ್ಲಿ ನಡೆಯುತ್ತವೆ. ಆದರೆ ನೀವು ರಾತ್ರಿ ಊಟ ಮಾಡಿದ ತಕ್ಷಣವೇ ಮಲಗಿದರೆ ಶರೀರದ ಅಂಗಗಳು ಆಹಾರವನ್ನು ಜೀರ್ಣಗೊಳಿಸುವಲ್ಲಿ ವ್ಯಸ್ತವಾಗುತ್ತವೆ. ಇದರಿಂದ ಶರೀರವನ್ನು ಶುದ್ಧಗೊಳಿಸುವ ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ನೀವು ಶಕ್ತಿಯುತವಾಗಿ ಭಾಸವಾಗುವುದಿಲ್ಲ. ಬೆಳಗ್ಗೆ ಎದ್ದಾಗ ಆಯಾಸಗೊಂಡಂತೆ ಭಾಸವಾಗುತ್ತದೆ. ಆದ್ದರಿಂದ ನೀವು ರಾತ್ರಿ 6 ಗಂಟೆಯಿಂದ 7 ಗಂಟೆಯ ನಡುವೆ ಊಟ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಆಹಾರವು ಮಲಗುವ ಮುನ್ನವೇ ಸಂಪೂರ್ಣವಾಗಿ ಜೀರ್ಣವಾಗುತ್ತದೆ. ನೀವು ರಾತ್ರಿ ಮಲಗಿದಾಗ ಶರೀರದ ಅಂಗಗಳು ತಾವಾಗಿಯೇ ಚೆನ್ನಾಗಿ ವಿಷಮುಕ್ತಗೊಳಿಸುತ್ತವೆ. ಇದರ ಜೊತೆಗೆ ನೀವು ಊಟ ಮಾಡುವಾಗ 10 ನಿಮಿಷಗಳ ನಂತರ ಉಗುರಿನ ಗಾತ್ರದ ಒಂದು ಸಣ್ಣ ಶುಂಠಿಯ ತುಂಡು ಮತ್ತು ಸಣ್ಣ ಬೆಲ್ಲದ ತುಂಡು ತೆಗೆದುಕೊಂಡು ಚೆನ್ನಾಗಿ ಅಗಿದು ತಿನ್ನಿ. ಈ 2 ವಸ್ತುಗಳು ಏನು ಮಾಡುತ್ತವೆ ಎಂದರೆ, ಮೊದಲನೆಯದಾಗಿ ನಿನ್ನ ಶರೀರದ ಎಲ್ಲಾ ಕೊಳೆಯನ್ನು ಆಹಾರದೊಂದಿಗೆ ಎಳೆದು ಹೊರಹಾಕುತ್ತವೆ. ಎರಡನೆಯದಾಗಿ ನಿಮ್ಮ ಆಹಾರವನ್ನು ಸರಿಯಾಗಿ ಜೀರ್ಣಗೊಳಿಸಲು ಸಹಾಯ ಮಾಡುತ್ತವೆ. ಇದರಿಂದ ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ಹೊಟ್ಟೆಯಲ್ಲಿ ಬಿದ್ದು ಕೊಳೆಯುವುದಿಲ್ಲ. 5ನೇ ವಿಧಾನ ಏನೆಂದರೆ, ಪೂರ್ಣ ದಿನದಲ್ಲಿ 20 ರಿಂದ 30 ನಿಮಿಷಗಳ ಕಾಲ ಯಾವುದಾದರೂ ದೈಹಿಕ ಚಟುವಟಿಕೆಯಲ್ಲಿ ಸಮಯ ಕೊಡಿ. ನೀವು ಆಟ ಆಡಬಹುದು, ಓಡಬಹುದು, ವ್ಯಾಯಾಮ ಮಾಡಬಹುದು. ಯಾವುದೇ ದೈಹಿಕ ಚಟುವಟಿಕೆ ಇರಬೇಕು. ಏಕೆಂದರೆ ನೀವು ದೈಹಿಕ ಚಟುವಟಿಕೆ ಮಾಡಿದಾಗ ಶರೀರದಿಂದ ಬೆವರು ಹೊರಬರುತ್ತದೆ ಮತ್ತು ಬೆವರಿನೊಂದಿಗೆ ಶರೀರದ ಕೊಳೆಯು ಹೊರಬರುತ್ತದೆ. ಆದ್ದರಿಂದ ದಿನಕ್ಕೊಮ್ಮೆ ಚೆನ್ನಾಗಿ ಬೆವರು ಹರಿಸಿದರೆ ನಿಮ್ಮ ವಿಷಗಳು ಹೊರಬರುತ್ತವೆ. ಆ ಸಮಯದಲ್ಲಿ ಹೆಚ್ಚು ನೀರು ಕುಡಿಯಿರಿ. ಇದರಿಂದ ಶರೀರವು ಚೆನ್ನಾಗಿ ಬೆವರು ಹರಿಸುತ್ತದೆ. ವ್ಯಾಯಾಮ ಮಾಡುವಾಗ ಶರೀರಕ್ಕೆ ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಇದರಿಂದ ಹೆಚ್ಚು ಹಸಿವು ಆಗುತ್ತದೆ. ಇದರಿಂದ ರಕ್ತ ಪರಿಚಲನೆಯು ಸುಧಾರಿಸುತ್ತದೆ. ಹೆಚ್ಚು ವ್ಯಾಯಾಮ ಮಾಡುವವರಲ್ಲಿ
ಪುರುಷತ್ವದ ಹಾರ್ಮೋನ್ ಮಟ್ಟವು ಹೆಚ್ಚಾಗುತ್ತದೆ. ಇದರಿಂದ ಅವರು ಹೆಚ್ಚು ಶಕ್ತಿಯುತರಾಗಿ ಭಾಸವಾಗುತ್ತಾರೆ. ವ್ಯಾಯಾಮದಿಂದ ನಿನ್ನ ರಕ್ತ ಶುದ್ಧವಾಗುತ್ತದೆ ಮತ್ತು ಬಹಳಷ್ಟು ಪ್ರಯೋಜನಗಳು ದೊರೆಯುತ್ತವೆ. ಆದ್ದರಿಂದ ದಿನದಲ್ಲಿ ಕನಿಷ್ಠ 20 ರಿಂದ 30 ನಿಮಿಷಗಳ ಕಾಲ ನಿಮ್ಮ ಶರೀರಕ್ಕೆ ವ್ಯಾಯಾಮ ಮಾಡಿಸಿ. ಇದರ ಜೊತೆಗೆ ನೀವು ಮತ್ತೊಂದು ಕೆಲಸ ಮಾಡಬೇಕು. ಉಪವಾಸ ಮಾಡುವುದು. ನೀವು ವ್ರತ ಮಾಡಿದಾಗ ಏನೂ ತಿನ್ನುವುದಿಲ್ಲ. ಇದರಿಂದ ನಿಮ್ಮ ಶರೀರದ ಅಂಗಗಳಿಗೆ ತಮ್ಮನ್ನು ತಾವು ಶುದ್ಧಗೊಳಿಸುವುದಕ್ಕೆ ಬಹಳ ಸಮಯ ಸಿಗುತ್ತದೆ. ಆದ್ದರಿಂದ ಅವಕಾಶ ಸಿಕ್ಕಾಗೆಲ್ಲ ಉಪವಾಸ ಮಾಡಿ. ವಾರಕ್ಕೊಮ್ಮೆ ವ್ರತ ಮಾಡಿದರೆ ನಿಮ್ಮ ಶರೀರವು ತಾನಾಗಿಯೇ ಶುದ್ಧವಾಗುತ್ತದೆ. ಏಕೆಂದರೆ ಕರುಳಿನಲ್ಲಿ ಮತ್ತೆ ಮತ್ತೆ ಆಹಾರ ಹೋದಾಗ ಅದರ ಮೇಲೆ ಪದರ ಉಂಟಾಗುತ್ತದೆ. ಆಗ ಅದು ತಾನಾಗಿ ಶುದ್ಧಗೊಳ್ಳಲು ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ನೀವು ನಿಮ್ಮ ಶರೀರಕ್ಕೆ ಒಂದು ದಿನ ರಜೆ ಕೊಟ್ಟರೆ ಅದು ತಾನಾಗಿಯೇ ಶುದ್ಧವಾಗುತ್ತದೆ. ಆ ಸಮಯದಲ್ಲಿ ನಿಮ್ಮ ಕರುಳು ಎಲ್ಲಾ ವಿಷಗಳನ್ನು ರಕ್ತದಲ್ಲಿ ಮಿಶ್ರ ಮಾಡುತ್ತವೆ. ಆ ವಿಷಗಳು ಬೆವರಿನ ಮೂಲಕ, ಮೂತ್ರದ ಮೂಲಕ ಹೊರಬರುತ್ತವೆ. ಮರುದಿನ ನೀವು ಊಟ ಮಾಡಿದಾಗ ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ನೀವು ಹೆಚ್ಚು ಶಕ್ತಿಯುತವಾಗಿ ಭಾಸವಾಗುತ್ತೀರಿ. ಸ್ನೇಹಿತರೆ, ನೀವು ಸಹ ನಿಮ್ಮ ಜೀವನದಲ್ಲಿ ಈ ವಿಧಾನಗಳನ್ನು, ಈ ನಿಯಮಗಳನ್ನು ಅನುಸರಿಸಿ ನಿಮ್ಮ ಶರೀರದ ಕೊಳೆಯನ್ನು ಶುದ್ಧಗೊಳಿಸಿ ನಿಮ್ಮ ಶರೀರವನ್ನು ಆರೋಗ್ಯಕರ ಮತ್ತು ನಿರೋಗಿಯಾಗಿ ಮಾಡಿಕೊಳ್ಳಬಹುದು. ಆದ್ದರಿಂದ ಇಂದಿನಿಂದಲೇ ಈ ನಿಯಮಗಳನ್ನು ಅನುಸರಿಸಲು ಶುರು ಮಾಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.